ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬೇಕರ್ ಕೊಲೆ ಪ್ರಕರಣದಲ್ಲಿ ಡಿಸಿಪಿ ರಾಜೀವ್ ಎಂ ಅವರನ್ನ ಅಮಾನತು ಮಾಡಿರುವುದು ಖಂಡನೀಯ. ಅದಲ್ಲದೆ ತಕ್ಷಣವೇ ಅಮಾನತು ಆದೇಶವನ್ನ ಹಿಂಪಡಿಬೇಕೆಂದು ಮಾದಿಗ ದಂಡೋರ್ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವ ಬೆಂಗಳೂರು ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಮುಖಾಂತರ ಮಾನ್ಯರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂಜಲಿ ಅಂಬಿಗರವರ ಕೊಲೆ ಪ್ರಕರಣದಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರಾದಂಥ ಕಾನೂನು ಮತ್ತು ಸುವ್ಯವಸ್ಥೆಯ ಶ್ರೀ ರಾಜೀವ್ ಎಂ ಅವರನ್ನು ರಾಜ್ಯ ಸರ್ಕಾರವು ಅಮಾನತು ಮಾಡಿರುವುದು ಖಂಡನೀಯವಾಗಿದೆ. ಕಾರಣ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ವಿನಾಕಾರಣ ಯಾವುದೇ ತಪ್ಪು ಮಾಡದೆ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಸರ್ಕಾರ ಕುತಂತ್ರದಿಂದ ಜಾತಿವಾದಿಗಳ ಕಾರಣದ ಕೈಗಳ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಯನ್ನು ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ನಿಜವಾಗಿ ತಪ್ಪು ಎಸಗದೆ ಇರುವ ಅಧಿಕಾರಿಗಳು ತಮ್ಮ ಕ್ರಮ ಜರುಗಿಸಿದ್ದು ಒಬ್ಬ ದಕ್ಷ ಅಧಿಕಾರಿಯನ್ನು ಧ್ವಜವಾದ ಮಾಡುವ ಉದ್ದೇಶದಿಂದ ಮತ್ತು ಅವರ ಉನ್ನತಿಯನ್ನು ಸಹಿಸದ ಪ್ರತಿಬದ್ಧ ಹಿತಾಸಕ್ತಿ ಪ್ರಚೋದನೆ ಯಶಸ್ವಿಯಾಗಿರುತ್ತಾರೆ. ಆದ್ದರಿಂದ ಮಾನ್ಯ ಕರ್ನಾಟಕ ಸರ್ಕಾರವು ತರಾತುರಿ ಒಬ್ಬ ದಕ್ಷ ಅಧಿಕಾರಿ ವಿರುದ್ಧ ಹೊರಡಿಸಿರುವ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದು ಸಮಸ್ತ ಬೆಳಗಾವಿ ಜಿಲ್ಲಾ ಎಲ್ಲ ದಲಿತ ಸಂಘಟನೆ ಒಕ್ಕೂಟ ಪರವಾಗಿ ತಮ್ಮಲ್ಲಿ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಿಸಿಪಿ ರಾಜೀವ್ ಅವರನ್ನು ರದ್ದುಗೊಳಿಸಿ, ಅಮಾನತನ್ನು ರದ್ದುಗೊಳಿಸಿ, ಡಿಸಿಪಿ ರಾಜು ಅವರಿಗೆ ರಾಜು ಅವರಿಗೆ ಡಿಸಿಪಿ ರಾಜು ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಂಜಲಿ ಅಂಬೇಕರ್ ಕೊಲೆ ಪ್ರಕರಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿಯಾಗಿದ್ದ ರಾಜೀವ್ ಎಂ ಅವರನ್ನ ಅಮಾನತು ಮಾಡಲಾಗಿದೆ. ಒಬ್ಬ ದಕ್ಷ ದಲಿತ ಅಧಿಕಾರಿಯನ್ನ ಉದ್ದೇಶಪೂರ್ವಕವಾಗಿ ಅಮಾನತು ಮಾಡಲಾಗಿದ್ದು ಅವರ ತೇಜೋವಧೆ ಮಾಡಲಾಗ್ತಾ ಇದೆ. ಕೂಡಲೇ ಆದೇಶವನ್ನ ಹಿಂಪಡಿಬೇಕು ಎಂದು ಒತ್ತಾಯಿಸಿದ್ರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.